ರೈತರಿಗೆ ಯಾವ ರೀತಿ ಬೇಕು, ಯಾವ ರೀತಿ ಬೇಕಾಗುತ್ತೆ ಅನ್ನೋದನ್ನು ನಾವು ಕಂಪ್ನಿಯವ್ರಿಗೆ ಹೇಳಿ ಕಸ್ಟಮೈಸ್ ಮಾಡಿಸಿರೋದು ಸರ್. ಈ ಒಂದು ಮೆಟೀರಿಯಲ್ಲು ಮೇಯ್ನ್ ಏನಪ್ಪ ಅಂದರೆ ನಾವು ಸಸ್ಪೆನ್ಷನ್ ಹಾಕ್ಸಿದ್ದೀವಿ ಸರ್. ಉದ್ದೇಶ ಏನಪ್ಪ ಇಷ್ಟೇ ಸರ್. ಇದ್ರದ್ದು ಉದ್ದೇಶ ಕಸ್ಟಮರ್ಗೆ ಒಂದು ವೈಬ್ರೇಷನ್ನು ಒಂದು 20ಇಂದ 30% ಕಡಿಮೆ ಆಗಲಿಕ್ಕೋಸ್ಕರ ಈ ಒಂದು ಸಸ್ಪೆನ್ಷನ್ನ ನಾವು ಆ್ಯಡ್ ಮಾಡಿಸಿರೋದು. ಸಾಲು ಮಧ್ಯದಲ್ಲಿ ಉಳುಮೆ ಮಾಡ್ತಿರ್ತೀವಿ, ಯಾವುದೋ ಒಂದು ಗಿಡನ ಮರನ ಏನೋ ಇದಕ್ಕೆ ಬಡಿದು ಇದು ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇತ್ತು. ಆ ಉದ್ದೇಶಕ್ಕೆ ಬಂಪರ್ ಹಾಕ್ಸಿದ್ವಿ ಸರ್. ಅದಾದಮೇಲೆ ಈಸಿ ಕ್ಯಾರಿಗೆ ತಿರ್ಕೊಂಡು ಸಾಲಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಇಬ್ಬರು ನೀಟಾಗಿ ಎತ್ಕೊಳ್ಳೋದಕ್ಕೋಸ್ಕರ ಇದನ್ನು ಹ್ಯಾಂಡ್ಲ್ ಇಟ್ಕೊಳ್ಳೋ ಥರನೂ ಮಾಡಿಸಿದ್ವಿ. ಫುಲ್ಲು ಸಾಲಿಡ್ ಟೈರು ಸರ್. ಇದಕ್ಕೆ ಯಾವುದೇ ರೀತಿ ಗಾಳಿ ಹಾಕಂಗಿರಲ್ಲ, ಟ್ಯೂಬ್ ಇರಲ್ಲ, ಫುಲ್ ಸಾಲಿಡ್ ಲೈಫ್ ಲಾಂಗು ಒಂದೇ ಟೈರಲ್ಲಿ ಅವರು ಇದು ಮಾಡ್ಬೋದು. ನಮಸ್ತೆ ಸರ್. ಸರ್ ನನ್ನ ಹೆಸರು ಅನಿಲ್ ಅಂತೇಳಿ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಶ್ರೀರಾಮ್ ಅಗ್ರಿಕೇರು, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ, ನಮ್ಮ ಕರ್ನಾಟಕದಲ್ಲಿ ಇರೋವಂಥದ್ದು. ನಾವು ಆಲ್ ಓವರ್ ಕರ್ನಾಟಕ ಅಂದರೆ ಕರ್ನಾಟಕದಾದ್ಯಂತ ಕೃಷಿ ಯಂತ್ರೋಪಕರಣಗಳನ್ನ ಅಧಿಕೃತವಾಗಿ ಮಾರಾಟ ಮಾಡ್ತಾಯಿದ್ದೀವಿ. ಮುಂಚೆಯಿಂದನೂ ಮಾಡ್ತಾಯಿದ್ದೀವಿ, ಇನ್ನು ಮುಂದೆನೂ ಮಾಡ್ತಾನೆ ಇರ್ತೀವಿ ಸರ್. ಸರ್ ಈಗ ನಾವು ಇವತ್ತು ನೀವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಪವರ್ ವೀಡರು. ನಾವು ಪವರ್ ವೀಡರ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಯಾಕಪ್ಪ ಅಂತಂದರೆ ಎಲ್ಲ ತರಹದ ರೈತರಿಗೂ ನಾವು ಅವರ ಪೂರೈಕೆನ ಒದಗಿಸ್ಬೇಕು. ಈಗ ನಾವೇನಾಗುತ್ತೆ ಅಂದರೆ ಜಾಸ್ತಿ ಎಕರ್ಸ್ ಇರೋನಿಗೆ ಕಮ್ಮಿ ರೇಟಿಂದ ಕೊಟ್ಟು ಕಡಿಮೆ ಜಾಗ ಇರೋನಿಗೆ ಜಾಸ್ತಿ ರೇಟನ್ನು ಕೊಡೋದು, ಇದು ಏನಾಗುತ್ತೆ ಅಂದರೆ ಅವರಿಗೆ ಹೊಂದಾಣಿಕೆ ಆಗೋಲ್ಲ. ಆ ಉದ್ದೇಶದಿಂದ ನಾವು ಸರ್ ಈ ಒಂದು ಸಿಚುವೇಷನಲ್ಲಿ ಸದ್ಯಕ್ಕೆ ನಾವು 28,000ದಿಂದ 48,000ವರೆಗೂ ಎಲ್ಲ ಥರದ ಮಾಡಲೂ ಇಟ್ಟಿದ್ದೀವಿ. ಈಗ ಅವರವರ ಕೆಲಸಕ್ಕೆ ಏನೇನು ಅನುಕೂಲ ಆಗುತ್ತೋ, ಈಗ ಕೆಲವರಿಗೆ ಒಂದೊಂದು ಅನುಕೂಲ ಬೇಕಾಗಿರುತ್ತೆ, ಕೆಲವರಿಗೆ ಇನ್ನೊಂದು ಬೇಕಾಗಿರುತ್ತೆ, ಅಂಥವೆಲ್ಲ ನಾವು ಪೂರೈಕೆ ಮಾಡೋದಕ್ಕೋಸ್ಕರ ಈ ಒಂದು ಹೊಸ ಮಾಡೆಲ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಸರ್. ಇವತ್ತೊಂದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಮೇಜರಾಗಿ ಏನಂತಂದರೆ ನಾವು ಒಂದು ಸಸ್ಪೆನ್ಷನ್ ಮಾಡಲ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಸರ್. ಈ ಒಂದು ನಾವು ನಾರ್ಮಲಾಗಿ ಎಲ್ಲ ಒಂದು ವೀಡರ್ಗಳಲ್ಲಿ ಏನು ಸೇಲ್ ಮಾಡಿರ್ತೀವಿ ಅದರಲ್ಲಿ ನಾವು ಕಂಪ್ನಿಯವರಿಗೆ ಹೇಳಿ ಕಸ್ಟಮರ್ ಫೀಡ್ಬ್ಯಾಕ್ನ ನಾವು ತೊಗೊಂಡು ರೈತರಿಗೆ ಯಾವ ರೀತಿ ಬೇಕು, ಯಾವ ರೀತಿ ಬೇಕಾಗುತ್ತೆ ಅನ್ನೋದನ್ನು ನಾವು ಕಂಪ್ನಿಯವ್ರಿಗೆ ಹೇಳಿ ಕಸ್ಟಮೈಸ್ ಮಾಡಿಸಿರೋದು ಸರ್. ಈ ಒಂದು ಮೆಟೀರಿಯಲ್ಲು ಮೇಯ್ನ್ ಏನಪ್ಪ ಅಂದರೆ ನಾವು ಸಸ್ಪೆನ್ಷನ್ ಹಾಕ್ಸಿದ್ದೀವಿ ಸರ್. ಉದ್ದೇಶ ಏನಪ್ಪ ಇಷ್ಟೇ ಸರ್. ಇದ್ರದ್ದು ಉದ್ದೇಶ ಕಸ್ಟಮರ್ಗೆ ಒಂದು ವೈಬ್ರೇಷನ್ನು ಒಂದು 20ಇಂದ 30% ಕಡಿಮೆ ಆಗಲಿಕ್ಕೋಸ್ಕರ ಈ ಒಂದು ಸಸ್ಪೆನ್ಷನ್ನ ನಾವು ಆ್ಯಡ್ ಮಾಡಿಸಿರೋದು ಸರ್. ಏನಾಗುತ್ತೆ ಅಂತಂದರೆ ಹೌದು ಸರ್, ಈಗ ನಾರ್ಮಲ್ಲಾಗಿ ಥಿಂಕಿಂಗ್ ಇರೋದು ಆಲ್ರೆಡಿ ಎಲ್ಲ ಏನಾಗಿದೆ, ಹಳೆ ಒಂದು 3 ವರ್ಷದಿಂದ ಎಲ್ಲ ಡೀಸೆಲ್ ಇಂಜಿನ್ ಪವರ್ ವೀಡರ್ ತೊಗೊಂಡು ಹೊಡೆದ್ಬಿಟ್ಟು ಫುಲ್ಲು ವೈಬ್ರೇಷನ್ ಆಗ್ತಿತ್ತು. ಮತ್ತು ಸರ್ ಮೇಯ್ನ್ ಏನಪ್ಪ ಅಂದರೆ ಇಷ್ಟೇ ಸರ್. ಮೇಯ್ನ್ ಪವರ್ ವೀಡರ್ ಅಂತಂದರೆ ಭೂಮಿ ಹದವಾಗಿದ್ದಾಗ ಮತ್ತು ಕಲ್ಲಿಲ್ಲದೆ ಈ ಜಾಗದಲ್ಲಿ ಮಾಡಿದ್ರೆ ಮಾತ್ರ ಕೆಲಸ. ನಾರ್ಮಲಾಗಿ ಆ ಮಾಹಿತಿ ಬೇಸಿಕ್ ನೀಡನ್ನೇ ಯಾರೂ ಹೇಳಿರಲ್ಲ. ಅವ್ರೇನು ಮಾಡ್ತಾರೆ, ತಗೊಂಡೋಗಿ ಆನ್ ಮಾಡಿಬಿಟ್ಟು ಹಿಡಿದ್ರೆ ವೈಬ್ರೇಷನ್ ಆಯಿತು ಆಗಲ್ಲ. ಗಟ್ಟಿ ಭೂಮಿಲಿ ಮಾಡ್ಬೋದು. ಯಾವುದೇ ಉಳುಮೆ ಅಂದರೆ ಸರ್, ಉಳುಮೆ ಅಂದರೆ ನೀವು ಪವರ್ ವೀಡರಲ್ಲಾದರೂ ಮಾಡಿ, ಎತ್ತಿನಲ್ಲಾದರೂ ಮಾಡಿ, ಟ್ರ್ಯಾಕ್ಟ್ರಲ್ಲಾದರೂ ಮಾಡಿ, ಯಾವುದ್ರಲ್ಲಿ ಮಾಡಿದ್ರು ಉಳುಮೆ ಮಾಡಬೇಕು ಅಂದರೆ ಕೃಷಿ ಅಂದ್ರೇ ಅದು ಇದ್ರೇ ಕೆಲಸ. ಆ ಹದ ಮಾಡಿಕೊಂಡು ನೀವು ಮಾಡಿದ್ರೇ ವೈಬ್ರೇಷನ್ ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ವೈಬ್ರೇಷನ್ನು ಬರುತ್ತೆ, ಸ್ವಲ್ಪ ಮಾಡೋದಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ಒಂದು ಸಸ್ಪೆನ್ಷನ್ನ ನಾವು ಆ್ಯಡ್ ಮಾಡಿಸಿರೋ ಸರ್. ಇದರಿಂದ ನಿಮಗೆ ಒಂದು 20ಇಂದ 30% ವೈಬ್ರೇಷನ್ನು ಕಡಿಮೆ ಆಗುತ್ತೆ ಸರ್. ಆ ಉದ್ದೇಶಕ್ಕೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿರೋದು. ಅದಾದಮೇಲೆ ಈ ಒಂದು ಸರ್ ಇದಕ್ಕೆ 2 ನಾರ್ಮಲಾಗಿ ಫ್ರಂಟಿಗೆ ಫಾರ್ವರ್ಡ್ 2, ಒಂದು ರಿವರ್ಸ್ ಇರುತ್ತೆ. ಈ ಒಂದು ಮಾಡೆಲ್ನ ನಾವು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಕೆಲವೊಂದು ಏನು ರೈತರಿಂದ ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವು ಚೇಂಜಸ್ ಮಾಡಿಸಿದ್ದೀವಿ. ಉದ್ದೇಶ ಮೊದಲಿಂದ ಏನಪ್ಪ ಅಂತಂದರೆ ಸರ್, ಇದು ರೀಕಾಲ್ ಸ್ಟಾರ್ಟ್ರು, ಈಸಿ ಸ್ಟಾರ್ಟ್ರ್ ಮಾಡಿಸಿದ್ದೀವಿ. ಅದಾದಮೇಲೆ ಇದೇನಾಗಿದೆ ಅಂದರೆ ಏರ್ ಫಿಲ್ಟ್ರನ್ನ ದೊಡ್ಡದಾಕಿದ್ದೀವಿ. ಮುಂಚೆ ಎಲ್ಲ ಸಣ್ಣದು ಬರ್ತಿತ್ತು, ಸ್ವಲ್ಪ ದೊಡ್ಡದಾಕಿದ್ದೀವಿ. ಅದಾದಮೇಲೆ ಏನಾಗುತ್ತೆ, ಈ ಒಂದು ಬಂಪರ್ ಏನಿದೆ ಮುಂಚೆ ಇರಲಿಲ್ಲ. ಇದು ಇಲ್ಲದೇ ಇರೋದ್ರಿಂದ ಏನಾದರೂ ಗಿಡಗಳಿಗೆ ನಾವು ಉಳುಮೆ ಮಾಡುವಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಸಾಲಿರುತ್ತೆ, ಸಾಲು ಮಧ್ಯದಲ್ಲಿ ಉಳುಮೆ ಮಾಡ್ತಿರ್ತೀವಿ, ಯಾವುದೋ ಒಂದು ಗಿಡನ ಮರನ ಏನೋ ಇದಕ್ಕೆ ಬಡಿದು ಇದು ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇತ್ತು. ಆ ಉದ್ದೇಶಕ್ಕೆ ಬಂಪರ್ ಹಾಕ್ಸಿದ್ವಿ ಸರ್. ಅದಾದಮೇಲೆ ಈಸಿ ಕ್ಯಾರಿಗೆ ತಿರ್ಕೊಂಡು ಸಾಲಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ಇಬ್ಬರು ನೀಟಾಗಿ ಎತ್ಕೊಳ್ಳೋದಕ್ಕೋಸ್ಕರ ಇದನ್ನು ಹ್ಯಾಂಡ್ಲ್ ಇಟ್ಕೊಳ್ಳೋ ಥರನೂ ಮಾಡಿಸಿದ್ವಿ. ಅದಾದಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಹೆವಿ ಇರುತ್ತೆ ಸರ್. ಇದು ಇಂಜಿನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಫುಲ್ ಥಿಕ್ನೆಸ್ ಕೊಟ್ಟಿರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈಗ ರೈತರು ಟೈರ್ ಇರೋವಂಥದ್ದು ಪವರ್ ವೀಡರ್ ಮುಂಚೆ ಬರ್ತಿತ್ತು. ಆವಾಗ ಅದಕ್ಕೆ ಟೈರು, ಟ್ಯೂಬು ಇವೆಲ್ಲ ಹೋಗ್ತಿತ್ತು, ಆಗ್ತಿತ್ತು. ಬಟ್ ಈಗೇನು ಮಾಡಿದ್ದೀವಪ್ಪ ಅಂದರೆ
ಫುಲ್ಲು ಸಾಲಿಡ್ ಟೈರು ಸರ್. ಓಕೆ. ಇದಕ್ಕೆ ಯಾವುದೇ ರೀತಿ ಗಾಳಿ ಹಾಕಂಗಿರಲ್ಲ, ಟ್ಯೂಬ್ ಇರಲ್ಲ, ಓಕೆ ಓಕೆ. ಫುಲ್ ಸಾಲಿಡ್ ಟೈರು. ಲೈಫ್ ಲಾಂಗು ಒಂದೇ ಟೈರಲ್ಲಿ ಅವರು ಇದು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಇಂಜಿನ್ ವೈಸಲ್ಲಿ ಕಾರ್ಬೊರೇಟರ್ನ ನಾವು ಚೇಂಜ್ ಮಾಡಿಸ್ತೀವಿ ಸರ್. ಈ ಒಂದು ಇಂಜಿನ್ಗೆ ಜಪಾನ್ ಕಂಪ್ನಿದು ಕಾರ್ಬೊರೇಟರ್ ಹಾಕಿದ್ದೀವಿ ಸರ್. ಓಕೆ ಓಕೆ. ಜಾಪನೀಸ್. ಹೌದು. ಇದರಿಂದ ಏನು ನಮಗೆ ಈಸಿ ಸ್ಟಾರ್ಟರ್ ಆಗಿ ನಮಗೆ ಮೈಲೇಜು ಚೆನ್ನಾಗಿ ಬರುತ್ತೆ. ಹಾಗಾಗಿ ಬಾಳಿಕೆನೂ ಕೂಡ ಚೆನ್ನಾಗಿ ಬರುತ್ತೆ ಸರ್. ಈ ಒಂದು ಇಂಜಿನ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ 3 ಲೀಟ್ರು 600 ml ಇರುತ್ತೆ ಸರ್. ನಾರ್ಮಲಾಗಿ ಸೇಮ್ ಇರುತ್ತೆ. ಇದರಲ್ಲಿ ಏನಪ್ಪ ಅಂದರೆ 1 ಕಾಲಿಂದ 1.5 ಗಂಟೆ ತನಕ ನಾವು ತೊಗೊಳ್ಳೋದ್ರ ಮೇಲೆ ಇದೆ ಸರ್, ಭೂಮಿ ಮೇಲೆ. ಈಗ ಮೈಲೇಜನ್ನು ನಾವು ಇದು ಇಷ್ಟೇ ಗಂಟೆಗೆ ಇಷ್ಟೇ ಎಕರೆ ಹೊಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಒಂದೊಂದು ಭೂಮಿ ಒಂದೊಂದು ಥರ ಇರುತ್ತೆ. ಭೂಮಿ ಹದವಾಗಿ ಚೆನ್ನಾಗಿದ್ದರೆ ಬೇಗ ಆಗುತ್ತೆ ಕೆಲಸ. ಆಗ ನಿಮಗೆ ಇಷ್ಟು ಎಕರೆ ಜಾಸ್ತಿ ಕೆಲಸ ಮಾಡ್ತೀವಿ, ಇಷ್ಟು ಪೆಟ್ರೋಲಲ್ಲಿ ಅನಿಸುತ್ತೆ. ಮೇಯ್ನ್ ಏನಪ್ಪ ಇದು ನಾರ್ಮಲಾಗಿ ನಾವು ಗಂಟೆ ಲೆಕ್ಕ ಹೇಳೋದಾದರೆ 1 ಲೀಟ್ರು 1 ಕಾಲಿಂದ 1.5 ಗಂಟೆವರೆಗೂ ಹೊಡಿಬೋದು ಸರ್ ಈ ಒಂದು ಇಂಜಿನಲ್ಲಿ. ಸರ್ ಈ ಒಂದು ಪವರ್ ವೀಡರ್ಗೆ ಈ ಪವರ್ ವೀಡರ್ ಜೊತೆಲಿ ಒಂದು ಸೆಟ್ ರೋಟ್ರು ಅಂದರೆ 32 ಬ್ಲೇಡ್ಸಿಂದು ರೋಟ್ರಿ ಬರುತ್ತೆ. ಅದು ಅಡ್ಜಸ್ಟ್ಮೆಂಟು ಅಂದರೆ ಇದು ಏನಪ್ಪ ಉದಾಹರಣೆ ಅಂದರೆ ಇದನ್ನು ಫುಲ್ ಹಾಕಿದಾಗ ಒಂದು 3.25 4 ಅಡಿ ರೋಟ್ರ್ ಆದರೆ ಈಗ ಅದನ್ನು ಕಡಿಮೆ ಬೇಕಂದ್ರೆ ಮಾಡ್ಕೋಬೋದು. ಉದಾಹರಣೆ 1.25 3.25 4 ಅಡಿವರೆಗೂ ಮಾಡ್ಕೋಬೋದು. ಈಗ ಎಲ್ಲ ಥರದ ರೈತರಿಗೂ ಅನುಕೂಲ ಆಗಬೇಕು. ಇವು ಒಬ್ರದ್ದು 2 ಅಡಿ ಸಾಲಿರುತ್ತೆ, ಒಬ್ರದ್ದು 3 ಅಡಿ ಸಾಲಿರುತ್ತೆ, ಒಬ್ರದ್ದು 4 ಅಡಿ ಸಾಲಿರುತ್ತೆ. ಹಾಗಾಗಿ ಎಲ್ಲ ಥರನೂ ಆಪ್ಷನ್ ಮಾಡ್ಕೊಳ್ಳೋದಕ್ಕೆ ರೋಟ್ರಲ್ಲಿ ಆಪ್ಷನ್ ಇರುತ್ತೆ. ಇದು ಇಂಜಿನ್ ಜೊತೆ ಫ್ರೀ ಬರುತ್ತೆ ಸರ್. ಹಾಗಾಗಿ ನೆಕ್ಸ್ಟು ಇದಕ್ಕೆ ಯಾವುದೇ ರೀತಿ ಉಪಕರಣಗಳು ಎಕ್ವಿಪ್ಮೆಂಟ್ಸ್ ಅಂದರೆ ಹಿಂದ್ಗಡೆ ಕುಂಟೆ ಆಗಿರ್ಬೋದು, ನೇಗ್ಲಾಗಿರ್ಬೋದು, ವಾಟರ್ ಪಂಪ್ ಆಗಿರ್ಬೋದು, ಸ್ಪ್ರೇಯರ್ ಆಗಿರ್ಬೋದು, ಮತ್ತು ಕುತ್ಕೊಂಡು ಹೋಗಲಿಕ್ಕೆ ಟ್ರೈಲರ್ ಕೂಡ ಆಗಿರ್ಬೋದು, ಎಲ್ಲ ಥರದ ಇಂಪ್ಲಿಮೆಂಟು ನಮ್ಮಲ್ಲಿ ಸಿಗುತ್ತೆ ಸರ್. ಈ ಒಂದು ಇಂಜಿನು 800 kg ಕೆಪಾಸಿಟಿ ಇದೆ ಸರ್. ಹೌದು. ಟ್ರೈಲರ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಇಂಜಿನ್ ಕ್ವಾಲಿಟಿ, ಮೆಟೀರಿಯಲ್ ಕ್ವಾಲಿಟಿ ಬಗ್ಗೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಸರ್. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸರ್ 39,600 ರೂಪಾಯಿಗೆ ಕೊಡ್ತಾಯಿದ್ದೀವಿ ಸರ್. ಹೌದು. ಇದನ್ನು ಈ ಒಂದು ಮೆಟೀರಿಯಲ್ನ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ನಾವು VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತಾಯಿದ್ದೀವಿ. ಯಾವುದೇ ರೈತರಿಗೆ ಇದರ ಅವಶ್ಯಕತೆ ಇದ್ದು ಬೇಕಾಗಿದ್ದರೆ ಅವರು ಕರೆ ಮಾಡ್ಬೋದು ಸರ್. ಅಕಸ್ಮಾತ್ ಕೆಲವೊಂದು ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ನಾವು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಅಂದರೆ ನೀವು ನಮಗೆ ವಾಟ್ಸಪ್ ಮುಖಾಂತರ ನಮಗೆ ಅದು ಈ ಒಂದು ಇಮೇಜನ್ನು ನೀವು ಕ್ಯಾಪ್ಚರ್ ಮಾಡಿಬಿಟ್ಟು ನಮಗೆ ಈ ಮೆಟೀರಿಯಲ್ ಬೇಕು ಅಂತ ನೀವು ಹಾಕಿದ್ರೆ ನಾವು ರಿಟರ್ನ್ ಫೋನ್ ಮಾಡಿ ನಿಮಗೆ ಬುಕ್ ಮಾಡಿಕೊಂಡು ನಿಮಗೆ ಕಳಿಸೋ ಜವಾಬ್ದಾರಿ ಮಾಡ್ತೀವಿ ಸರ್. ಈಗ ಏನಾಗುತ್ತೆ ಅಂದರೆ ರೈತರಿಗೆ ನಂಬಿಕೆ ಇರಲ್ಲ, ಎಲ್ಲರೂ ದುಡ್ಡು ಇಸ್ಕೊಂಡು ಮೋಸ ಮಾಡಿರ್ತಾರೆ. ಆ ಉದ್ದೇಶದಿಂದ ನಾವೇನು ಮಾಡಿದ್ದೀವಿ, ಅಡ್ವಾನ್ಸ್ ಪೇಮೆಂಟು ನೀವು 2,000 3,000 5,000 10,000 ಇದೊಂದು ಅಡ್ವಾನ್ಸ್ ಪೇಮೆಂಟ್ ಹಾಕಿದ್ರೆ ಉಳಿದಿದ್ದು ನಿಮ್ಮ VRL ನಿಮ್ಮ ತಾಲೂಕಿಗೆ ಬಾಕ್ಸ್ ಬಂದು ಬಿದ್ದ ಮೇಲೆ ನೋಡಿಬಿಟ್ಟು ನೀವು ಓಪನ್ ಮಾಡೋದಕ್ಕೆ ಕೊಡಲ್ಲ, ಬಾಕ್ಸ್ ನೋಡಿ ಪೇಮೆಂಟ್ ಹಾಕಿ ನೀವು ತೊಗೊಂಡೋಗ್ಬೋದು. ಹಂಗೂ ಆಗಿಲ್ಲ ಅಂತಂದರೆ ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಇದೆ, ನೀವೇ ಒಂದು ಹೆಜ್ಜೆ ಬಂದು ನಮ್ಮಲ್ಲಿ ಇದೊಂದೇ ಅಲ್ಲ 7 HP ಸರ್ ನಮ್ಮಲ್ಲಿ 13 ಥರ ವೆರೈಟಿ ಇದೆ ಸರ್. ಸೆಲೆಕ್ಷನ್ಸ್ ಇದೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ನಿಮ್ಮ ಬೆಳೆಗೆ ಯಾವ್ದು ಅನುಕೂಲ ಆಗುತ್ತೆ ಆ ಸೆಲೆಕ್ಷನನ್ನು ನೋಡಿಬಿಟ್ಟು ಕಣ್ಣಾರೆ ನೀವು ಕೈಯಾರೆ ಮುಟ್ಟಿ ನೀವು ಸೆಲೆಕ್ಟ್ ಮಾಡಿ ಬುಕ್ ಮಾಡೋದ್ರೆ ನಿಮಗೆ ಕಳಿಸ್ಕೊಡ್ತೀವಿ ಸರ್. ಸರ್ ಒಂದು ಪವರ್ ವೀಡರ್ನ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಬಗ್ಗೆ ಹೇಗೆ ಸರ್? ನಮ್ಮಲ್ಲಿ ಯಾವುದೇ ರೀತಿ ಪವರ್ ವೀಡರ್ ನಾವು ಸೇಲ್ ಮಾಡತಕ್ಕಂಥ ಯಾವುದೇ ಪವರ್ ವೀಡರ್ ಅದನ್ನು ಕಂಪ್ಲೀಟ್ ಸ್ಪೇರ್ಸ್ ನಮ್ಮಲ್ಲಿ ಇರುತ್ತೆ. ಆಮೇಲೆ ನಮ್ಮಲ್ಲಿ ಯಾವಾಗಲೂ ಸರ್ವಿಸ್ ಇರುತ್ತೆ. ಅದಾದಮೇಲೆ ಇದನ್ನು ಇಂಜಿನಿಗೆ ನಾವು 6 ಮಂತ್ಸ್ ಇಂಜಿನ್ ರಿಲೇಟೆಡ್ ಇಶ್ಯೂಸ್ಗೆ ವಾರಂಟಿ ಕೊಡ್ತಾಯಿದ್ದೀವಿ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕಳಿಸ್ಕೊಡ್ತಾ ಇರೋದ್ರಿಂದ ಈಗ ಏನಕ್ಕಪ್ಪ ಇದನ್ನು ನಾವು ಹೊರಗಡೆಯವ್ರಿಗೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂದರೆ ಇದರಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರಲ್ಲ ಸರ್. ಈಗ ತಗೊಂಡೋಗಿ ಇದ್ಮೇಲೆ ಬಾಳಿಕೆ ಚೆನ್ನಾಗಿ ಬರೋಂಗಿರಬೇಕು. ಆ ಉದ್ದೇಶದಿಂದ ಈ ಒಂದು ಮಾಡೆಲ್ನ ಪ್ರಿಫರ್ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಸರ್.